श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम् जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ತೃತೀಯ ಸ್ಕಂದ 16ನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ. ಮೈತ್ರೇಯ ಉವಾಚ ಪ್ರಾಜಾಪತ್ಯಂ ತು ತತ್ತೇಜಃ ಪರತೇಜೋ ಹನಂ ದಿತಿಃ ದಧಾರ ವರ್ಷಾನಿ ಶತಂ ಶಂಕಮಾನಾ ಅಸುರಾರ್ಧನಾತ್. ಪ್ರಜಾಪತೇಃ ಕಶ್ಯಪಸ್ಯ ಸಂಬಂಧಿ ತೇಜಃ ವೀರ್ಯಂ ಪರೇಷಾಂ ತೇಜಃ ಸಾಮರ್ಥ್ಯಂ ಹಂತಿ ಇತಿ. ಅಂದ್ರೆ ತದನಂತರ ಏನಾಯಿತು, ದಿತಿದೇವಿ ಗರ್ಭವನ್ನು ಧರಿಸಿದ್ರು. ಆ ಭವಿಷ್ಯ ಎಲ್ಲ ಮುಂದೆ ಎಂಥ ಮಕ್ಕಳು ಹುಟ್ಟುತ್ತಾರೆ, ಮೊಮ್ಮಕ್ಕಳು, ಅದೆಲ್ಲ ವಿಚಾರವನ್ನ ಕಶ್ಯಪರು ಹೇಳಿದರು. ಅನಂತರ ಏನಾಯಿತು ಅಂತ ಆ ವಿಚಾರವನ್ನ ಮೈತ್ರೇಯರು ತಿಳಿಸ್ತಾ ಇದ್ದಾರೆ. ಆ ದಿತಿದೇವಿಯ ಉದರದಲ್ಲಿ ಗರ್ಭ ಬೆಳೀತಾ ಇದೆ. ಅದು ಕಶ್ಯಪರ ತೇಜಸ್ಸದು. ಅದು ಹೇಗೆ ಬೆಳೀತಾ ಇತ್ತು ಅಂದ್ರೆ, ತೇಜಸ್ಸು ಪ್ರಕಾಶಮಾನವಾಗಿ ಇತ್ತಂದ್ರೆ ಬೇರೆಯವರ ತೇಜಸ್ಸನ್ನು ಕೂಡ ನಾಶ ಮಾಡತಕ್ಕದ್ದು ಹಾಗಿರ್ತದೆ. ಒಂದು ಉದಾಹರಣೆ ಹೇಳುವುದಾದ್ರೆ, ರಾತ್ರಿ ಹೊತ್ತಿನಲ್ಲಿ ನಕ್ಷತ್ರ ಪ್ರಕಾಶಮಾನವಾಗಿ ಇರುತ್ತೆ. ಚಂದ್ರ, ನಕ್ಷತ್ರ ಇದೆಲ್ಲ ಪ್ರಕಾಶಮಾನವಾಗಿ ಇರ್ತದೆ. ಆದರೆ ಸೂರ್ಯ ಬಂದ ಕೂಡಲೇ ಇದರ ಪ್ರಕಾಶ ಎಲ್ಲ ಕಾಣಿಸೋದೇ ಇಲ್ಲ ನೋಡಿ, ನಾಶವಾಗಿ ಬಿಡುತ್ತೆ. ಹೇಗೋ ಅದೇ ತರ ಬೇರೆಯವರ ಪ್ರಕಾಶವನ್ನ ಮೀರುವ ಒಂದು ಪ್ರಕಾಶ ಆ ದಿತಿದೇವಿಯ ಗರ್ಭದಿಂದ ಬಂತು ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಪ್ರಭಾವ ಇರಬೇಕು ನೋಡಿ. ಅಂತ ಪ್ರಭಾವ ಪರತೇಜೋ ಹನಂ ಅಂತ ಹೇಳ್ತಾರೆ. ದಧಾರ ವರ್ಷಾನಿ ಶತಂ. ದಿತಿದೇವಿ ಅದನ್ನ ಹೊರಗೆ ಬಿಡ್ಲೇ ಇಲ್ಲವಂತೆ. 100 ವರ್ಷ ಅದನ್ನ ಹಾಗೆ ಇಟ್ಕೊಂಡಿದ್ಲು ಅಂತ ಹೇಳ್ತಾರೆ. ಯಾಕೆ? ಅಸುರಾರ್ಧನಾತ್ ಹರೇರ್ ಪದಂ ಶಂಕಮಾನ. ಕಶ್ಯಪರು ಮೊದಲೇ ಹೇಳಿಬಿಟ್ಟಿದ್ರು, ಪರಮಾತ್ಮ ಅವತಾರ ತಾಳಿ ನಿನ್ನ 2 ಮಕ್ಕಳನ್ನು ಸಂಹಾರ ಮಾಡ್ತಾನೆ ಅಂತ. ಹೊರಗೆ ಬಂದ್ರೆ ತಾನೇ ಸಂಹಾರ ಮಾಡೋದು, ಹೊಟ್ಟೆ ಒಳಗೆ ಇರ್ಲಿ ಅವರು ಹಾಗೆ ಅಂತ ಮಕ್ಕಳು ಸಾಯಬಾರದು ಎಂಬ ದೃಷ್ಟಿಯಿಂದ ಗರ್ಭವನ್ನ ಹಾಗೆ ಧರಿಸಿಕೊಂಡು ಇದ್ದಳು ಅಂತ ಹೇಳ್ತಾರೆ. ಲೋಕೆ ತೇನ ಹೃತ ಲೋಕೆ ಲೋಕಪಾಲಾಹ ತೋಜಸಃ ನ್ಯವೇದಯದ್ ವಿಶ್ವಸೃಜೆ ಧ್ವಾಂತವ್ಯತಿಕರಂ ದಿಶಾಂ. ಈ ರೀತಿಯಾಗಿ ನೋಡಿದ್ರೆ ಇವಳ ತೇಜಸ್ಸು, ಗರ್ಭದ ತೇಜಸ್ಸು ಬೆಳೀತಾ ಇದೆ, ಬೇರೆಯವರ ತೇಜಸ್ಸು ನಶಿಸಿ ಹೋಗ್ತಾ ಇದೆ. ಅದರಿಂದ ಲೋಕಪಾಲಕರಿಗೆಲ್ಲ ಹೆದರಿಕೆ ಆಯ್ತಂತೆ. ನಿರಸ್ತ ಸೂರ್ಯಾದಿ ಪ್ರಕಾಶೇ ಅಂತ ನೋಡಿ, ಬೇರೆಯವರ ಪ್ರಕಾಶವನ್ನ ಸೂರ್ಯ ನುಂಗಿ ಹಾಕ್ತಾನೆ. ಆದರೆ ಈ ದಿತಿದೇವಿಯ ಗರ್ಭದ ತೇಜಸ್ಸು ಸೂರ್ಯನ ಪ್ರಕಾಶವನ್ನ ನುಂಗಿ ಹಾಕುವಂತೆ ಇತ್ತಂತೆ. ನಷ್ಟ ಸಾಮರ್ಥ್ಯ ಅಂತ ಬರೀತಾರೆ. ಅಷ್ಟು ಪ್ರಕಾಶ ಬಂದೋಯ್ತು ಅಂತ. ಆ ಸಂದರ್ಭದಲ್ಲಿ ಇಂದ್ರಾದಿ ಲೋಕಪಾಲಕರೆಲ್ಲರೂ ಹೋಗಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡಿದರಂತೆ. ವಿಶ್ವಸೃಜೆ ಅಂದ್ರೆ ಬ್ರಹ್ಮಣೆ ಅಂತ ಅರ್ಥ. ಧ್ವಾಂತೇನ ಕೃತಂ, ಎಲ್ಲ ಕಡೆ ಕತ್ಲೆ ಆಗೋಯ್ತು. ವ್ಯತಿಕರಂ ವ್ಯತ್ಯಾಸ ಆಗೋಯ್ತು. ದಿಗಂತರ ಭ್ರಮಂ ಮಿತಿ ಯಾವತ್. ಅದರಿಂದ ಬ್ರಹ್ಮದೇವರ ಹತ್ರ ಹೋಗಿ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದರು ಇಂದ್ರಾದಿ ಲೋಕಪಾಲಕರು. ಏನಂತ ಹೇಳಿದ್ರು? ದೇವಾಹ ಊಚು. ಅವರ ಪ್ರಾರ್ಥನೆಯ ಕ್ರಮವನ್ನ ಹೇಳ್ತಾ ಇದ್ದಾರೆ. ತಮ ಏತದ್ ವಿಭೋವೇತ್ಥ ಸಂವಿಘ್ನಾಯದ್ವಯಂ ಭೃಶಂ ನ ಹ್ಯವ್ಯಕ್ತಂ ಭಗವತಃ ಕಾಲೇನ ಅಸ್ಪಷ್ಟ ವರ್ತ್ಮನಃ. ತಮ ಏತದ್ ವಿಭೋ ವೇತ್ಥ. ವಿಭೋ ಸರ್ವಸಮರ್ಥರಾದ ಬ್ರಹ್ಮದೇವರೇ, ಎಲ್ಲ ಕಡೆ ತಮಸ್ಸು ಕತ್ತಲೆ ಆವರಿಸ್ತಾ ಇದೆ. ಆ ದಿತಿದೇವಿಯ ಗರ್ಭದ ಪ್ರಭಾವದಿಂದ ಎಲ್ಲ ಕಡೆ ಕತ್ತಲು. ಇದು ನಿಮಗೆ ಗೊತ್ತಿದೆ, ಯಾವುದರಿಂದ ಆಗಿದೆ ಹಾಗೆಂಬ ಎಲ್ಲಾ ವಿಚಾರವೂ ಕೂಡ ನಿಮಗೆ ಗೊತ್ತಿದೆ ನೋಡಿ. ಇದರಿಂದಲೇ ಬ್ರಹ್ಮದೇವರು ಸರ್ವಜ್ಞರು ಅಂತ. ಅವರಿಗೆ ಯಾವುದು ಹೇಳಿ
ತಿಳಿಯಬೇಕಾಗಿಲ್ಲ. ಸಂವಿಘ್ನಾಹ ಭ್ರಾಂತಾಹ ಹಿ ವಯಂ ಭೃಶಂ, ನಾವು ಚೆನ್ನಾಗಿ ಭ್ರಾಂತರಾಗಿದ್ದೇವೆ, ಏನ್ ಮಾಡಬೇಕು ಅಂತ ನಮಗೆ ತೋಚ್ತಾ ಇಲ್ಲ. ಹಾಗೆ ನವ್ಯಕ್ತಂ ಭಗವತಃ ಕಾಲೇನ ಅಸ್ಪೃಷ್ಟ ವರ್ತನಃ, ಕಾಲಾದಿನ ಅಸ್ಪೃಷ್ಟಂ ಅತಿರೋಹಿತಂ ವರ್ಮ, ನಿಮ್ಮ ಜ್ಞಾನ ಮಾರ್ಗ ನಮ್ಮಂತೆ ಇಲ್ಲ. ಏನೇ ಆಗಿದ್ರೂ ಕೂಡ ಬ್ರಹ್ಮದೇವರಿಗೆ ಸ್ಫುಟವಾದ ಜ್ಞಾನ ಸದಾ ಇದ್ದೇ ಇರುತ್ತದೆ. ಪ್ರಳಯ ಕಾಲದಲ್ಲೂ ಕೂಡ ಶುದ್ಧ ಜ್ಞಾನ ಅಂತ ಹೇಳ್ತಾರೆ. ಆ ರೀತಿಯಾಗಿರುವಾಗ ನಿಮ್ಮ ಜ್ಞಾನ ಅದು ಅದ್ಭುತವಾದದ್ದು. ಅದರಿಂದ ನೀವು ಏನಾದ್ರು ಒಂದು ದಯ ತೋರಬೇಕು ಹಾಗೆ ಅಂತ. ಇದು ದೇವತೆಗಳು ಮಾಡುವ ಪ್ರಾರ್ಥನೆ. ಇನ್ನು ಮತ್ತು ದೇವತೆಗಳು ಹೇಳ್ತಾರೆ, ದೇವದೇವ ಜಗದ್ಧಾತರ್ ಲೋಕನಾಥ ಶಿಖಾಮಣೆ ಪರೇಶಾಂ ಅಪರೇಶಾಂ ವಾ ತ್ವಂ ಭೂತಾನಾಮಸಿ ಭಾವವಿತ್. ದೇವದೇವ ಅಂದ್ರೆ ದೇವತೆಗಳಿಗೆಲ್ಲ ದೇವೋತ್ತಮ ಅಂತ ಅರ್ಥ. ಜಗದ್ಧಾತರ್ ಲೋಕನಾಥ, ಹಾಗಂತ ಜಗತ್ತನ್ನ ಧರಿಸಿದವರು ನೀವು, ಜಗತ್ತಿಗೆ ನಾಥ ಸ್ವಾಮಿಯಾದವರು ನೀವು. ಅಂದ್ರೆ ಅವರು ಒಳಗಿದ್ದ ಪರಮಾತ್ಮ ಅಂತ ಅದೆಲ್ಲ ಅರ್ಥ ಹಾನಿ ಮಾಡ್ಕೋಬೇಕು. ಲೋಕನಾಥ ಶಿಖಾಮಣೆ ಪರೇಶಾಂ ಅಪರೇಶಾಂ ವಾ ತ್ವಂ ಭೂತಾನಾಮಸಿ ಭಾವವಿತ್. ಇಡೀ ಲೋಕಪಾಲಕರಿಗೆಲ್ಲ ಶಿಖಾಮಣಿ ಅಂದರೆ ಕಿರೀಟ ಇದ್ದ ಹಾಗೆ ಅಷ್ಟು ಶ್ರೇಷ್ಠರಾದವರು ನೀವು ಅಂತ. ನೀವು ಉತ್ತಮ ಪ್ರಾಣಿಗಳಿರಬಹುದು, ಅಧಮ ಪ್ರಾಣಿಗಳಿರಬಹುದು, ಜೀವರಾಶಿಗಳು. ಭೂತಾನಾಂ ಅಂದ್ರೆ ಉತ್ತಮ ಪ್ರಾಣಿ, ಅಧಮ ಪ್ರಾಣಿ ಅಂತ. ಎಂಥ ಪ್ರಾಣಿಗಳು ಇದ್ದರೂ ಕೂಡ ಅದೆಲ್ಲವನ್ನು ಕೂಡ ಭಾವವಿತ್, ಅದರ ಅಭಿಪ್ರಾಯವನ್ನ ತಿಳಿದವರಾಗಿದ್ದೀರಿ. ಯಾಕೆಂದ್ರೆ ಇಲ್ಲಿ ದಿತಿದೇವಿಯ ಗರ್ಭದಲ್ಲಿ ಬೆಳೀತಾ ಇದೆ ಎಂಬ ಅದನ್ನ ದೇವತೆಗಳು ಸೂಚನೆ ಮಾಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ನಿಮಗೂ ಗೊತ್ತಿದೆ ಹಾಗೆ ಎಂಬ ಅಭಿಪ್ರಾಯ. ಭಾವವಿತ್, ಅದರ ಅಭಿಪ್ರಾಯವನ್ನ ಗೊತ್ತಿದ್ದವರಾಗಿದ್ದೀರಿ. ದುಷ್ಟರು ಏನ್ ಮಾಡ್ತಾರೆ ಎಂಬ ಒಂದು ಜ್ಞಾನವೂ ಕೂಡ ಬ್ರಹ್ಮದೇವರಿಗೆ ಇದ್ದೇ ಇರುತ್ತದೆ ಹಾಗೆ ಅಂತ ಅದರ ಅಭಿಪ್ರಾಯ. ಇದಿಷ್ಟೆಲ್ಲ ಹೇಳಿ ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ನಮೋ ವಿಜ್ಞಾನ ವೀರ್ಯಾಯ ಮಾಯಾ ಏದಂ ಉಪೇಯುಷೇ ಗೃಹೀತ ಗುಣಭೇದಾಯ ನಮಸ್ತೆ ಅವ್ಯಕ್ತ ಯೋನಯೇ ಸಾರ್ವಜ್ಞಮೇವ ವಿಶದಂ ಆಹುಹು ಅಂತ ಹೇಳಿ ಪ್ರಕೃತ ಉಪದ್ರವ ಶಾಂತಿಕರಣಾಯ ಸ್ತುತಿಪೂರ್ವಕಂ ನಮಂತಿ. ಪ್ರಕೃತಿ ಏನಾಗಬೇಕಾಗಿದೆ ಹಾಗೆಂಬ ಅದನ್ನು ಹೇಳಿ ಬ್ರಹ್ಮದೇವರನ್ನ ಸ್ತೋತ್ರ ಮಾಡಿ ನಮಸ್ಕಾರ ಮಾಡ್ತಾ ಇದ್ದಾರೆ. ನಮ ಇತಿ ವಿಜ್ಞಾನ ವೀರ್ಯಾಯ ವಿಶೇಷೇನ ಜ್ಞಾನಲಬ್ಧ ಪರಾಕ್ರಮಾಯ, ಜ್ಞಾನದಿಂದ ಪರಾಕ್ರಮಶಾಲಿಯಾಗಿ ಇರತಕ್ಕವರು ನೀವು. ಮಾಯೆಯ ಅಂದ್ರೆ ಹರಿಚ್ಛಯ ಅಂತ ಅರ್ಥ. ಹರಿಚ್ಛಯ ಇದಂ ಪಾರಮೇಷ್ಟ್ಯಂ ಪದಂ ಉಪೇಯುಷೆ, ಪರಮಾತ್ಮನ ಪ್ರಸಾದದಿಂದ ಬ್ರಹ್ಮ ಪದವಿ ಆ ಸ್ಥಾನದಲ್ಲಿ ನೀವು ಕುಳಿತಿದ್ದೀರಾ. ಗೃಹೀತ ಗುಣಭೇದಾಯ, ಗುಣಭೇದ ಗುಣವಿಶೇಷ ರಜೋಗುಣ ಏನ ಸಹ, ವಿಶೇಷವಾಗಿ ರಜೋಗುಣವನ್ನ ಅದನ್ನ ಪ್ರೇರಣೆ ಮಾಡತಕ್ಕವರು. ಯಾಕೆಂದ್ರೆ ಜಗತ್ತಿನ ಸೃಷ್ಟಿ ಅದಾಗೋದು ರಜೋಗುಣದಿಂದ. ಸೃಷ್ಟಿ ಕಾರ್ಯ ಅದು ರಜೋಗುಣದ ಕಾರ್ಯ. ಅದರಿಂದ ಅಂತಹ ರಜೋಗುಣವನ್ನ ಸ್ವೀಕಾರ ಮಾಡಿ ಜಗತ್ತಿನ ಸೃಷ್ಟಿಯನ್ನ ಮಾಡತಕ್ಕವರು ಪರಮಾತ್ಮನ ಪ್ರೇರಣೆಯಂತೆ, ಪರಮಾತ್ಮನ ಆದೇಶದಂತೆ, ಪರಮಾತ್ಮನ ಅನುಗ್ರಹದಿಂದ ಇದೆಲ್ಲ ನೀವು ಮಾಡತಕ್ಕವರು. ಅದರಿಂದ ನಿಮ್ಮ ಒಂದು ದೃಷ್ಟಿಯಿಂದಲೇ, ನಿಮ್ಮ ಒಂದು ಇಚ್ಛೆಯ ಪ್ರಕಾರನೇ ದಿತಿದೇವಿಯ ಗರ್ಭ ಬೆಳೀತಾ ಇದೆ. ಸುಮ್ಮನೆ ಯಾರು ಹುಟ್ಲಿಕ್ಕೆ ಆಗೋದಿಲ್ಲ ಹಾಗೆಂಬ ಅಭಿಪ್ರಾಯ. ಗೃಹೀತ ಗುಣಭೇದಾಯ ನಮಸ್ತೆ ಅವ್ಯಕ್ತ ಯೋನಿ ಬ್ರಹ್ಮಾಯೋನಿ ಕಾರಣ. ಅವ್ಯಕ್ತನಾದ ಪರಮಾತ್ಮನನ್ನ ತಿಳಿಸಿಕೊಡತಕ್ಕವರು ಅಂತ. ಬ್ರಹ್ಮದೇವರು ಉಪದೇಶ ಮಾಡಿದ್ರೆ ಬೇರೆಯವರಿಗೆ ಅರ್ಥ ಆಗೋದು, ಜಗದ್ಗುರುಗಳು ಅಂತ. ನಿಮಗೆ ನಮಸ್ಕಾರ ಹಾಗೆ ಅಂತ ಬ್ರಹ್ಮದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ. ಶ್ರೀ ಹರೇ ನಮಃ.